ಅಂತೂ ನಾವೆಲ್ಲ ದೊಡ್ಡ ಪ್ರಾಬ್ಲಮಿಂದ ಆಚೆ ಬಂದ್ವಿ ಮಗ. ಅದಕ್ಕೆ ತಾನೇ ಈ ಪಾರ್ಟಿ ಅರೇಂಜ್ ಮಾಡಿರೋದು. ಇವೆಲ್ಲ ಒಂದು ಪ್ರಾಬ್ಲಮಾ? ಈ ಥರ ಆಟಗಳನ್ನು ಲೈಫಲ್ಲಿ ಎಷ್ಟು ಆಡಲಿಲ್ಲ. ಆದರೂ ಮಗ ಆ ಹುಡುಗಿ ಮಾತ್ರ ಸಖತ್ತಾಗಿತ್ತು. ನನ್ನ ಮಗನೇ ನೆನಪಿಸ್ಬೇಡ. ಮಗ ಫಿಗರ ಎಲ್ಲೋ ಹಿಂದ್ಗಡೆ ನೋಡ್ರು. ನೀವಲ್ಲೆಲ್ಲ ಕೂತಿರು, ಡ್ರಾಪ್ ಬೇಕೋ ಕೇಳ್ಕೊಂಡು ಬರ್ತೀನಿ. ಓ, ಈ ನನ್ನ ಮಕ್ಕಳು 5Gಗಿಂತ ಸ್ಪೀಡು. ಏ ಮಗ ಓಡ್ತಿದ್ದಾಳೆ, ಬರ್ರೋ. ಮಗ ಇವತ್ತವಳು ಬಿಡಬಾರ್ದು ಮಗ. ಎಲ್ಲೋದ್ಲ ಇವಳು? ನಮ್ಗೆ ಆಟ ಆಡ್ತಿದ್ದಾಳೆ. ಬಿಡ್ಬಾರ್ದು. ನಿಂತ್ಕೊಳ್ಳೆ. ನಂಗೆ ತುಂಬಾ ಭಯ ಆಗ್ತಿದೆ. ನಾವು ಸಾಯಿಸಿರೋ ಮೇರಿನೇ ದೆವ್ವಾಗಿ ಬಂದು ಕಾಡ್ತವಳೆ ಅನಿಸ್ತಿದೆ. ಏ ಮುಚ್ಚೋ ಬಾಯಿ, ಉರ್ದಿ ಜಾಸ್ತಿ ಆಗಿದೆಯಾ? ದೆವ್ವ ಅಂತೆ ದೆವ್ವ. ಆ ಮೇರಿ ಸತ್ತು ಸ್ವರ್ಗಕ್ಕೆ ಸೇರಾಯ್ತು. ಏ ಇಲ್ಲೇ ಕೂತಿರು, ನಾ ಬರ್ತೀನಿ 1 ನಿಮಿಷ. ಓಹೋ, ನಮ್ಮ ಕಡೆ ಅಷ್ಟೊಂದು ನಾಚಿಕೆನಾ? ಬಂದೇ ಇರು. ನಿಂತ್ಕೊಳ್ಳೆ, ಇವತ್ತಿನ ಬಿಡಲ್ಲ. ಎಲ್ಲೋದ್ನಪ್ಪ ಇವನು? ದೆವ್ವ ಅಂತ ಬೇರೆ ಎದುರಿಸ್ಬಿಟ್ಟು ಹೋದ. ಎಲ್ಲೋದ್ನಪ್ಪ? ನಂಗೆ ಚಮಕ್ಕ. ಯಾರೇ ನೀನು? ಏ ನಿನಗೆ ಹೇಳ್ತಿರೋದು, ಎಷ್ಟು ಆಟ ಆಡ್ತಿದ್ಯಾ ನಮ್ಗೆ? ಎಲ್ಲಿದ್ಯಾ ನೀನು?
ನಶೆಲಿ ಇಲ್ಲೇ ಮಲಗಿಬಿಟ್ಟಿದ್ದಾನೆ. ಹೇಳೋ ಹೇಳೋ, ಕುಡ್ದು ಬಿಟ್ರೆ ಸಾಕು, ಎಲ್ಲಂದ್ರೆ ಅಲ್ಲಿ ಬಿದ್ದುಬಿಡ್ತಾನೆ. ಏನು ನಡೀತಿದೆ ಇಲ್ಲಿ? ಚಿಕ್ಕ ವಯಸ್ಸಲ್ಲಿರುವಾಗಲೇ ಅಪ್ಪ ಅಮ್ಮನ ಕಳ್ಕೊಂಡ್ವಿ. ಅವ್ರು ಇಲ್ಲದೆ ಇದ್ರು ನನ್ನ ತಂಗಿಯಾದ ನಿನಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡೆ. ನೀನು ಚೆನ್ನಾಗಿರ್ಬೇಕು, ನೀನು ಓದಬೇಕು ಅಂತ ತಾನೆ ನಾನು ಬೇರೆ ಕಂಟ್ರಿಗೆ ಕೆಲ್ಸಕ್ಕೆ ಹೋಗಿದ್ದು. ಆದರೆ ಆ ಪಾಪಿಗಳು ನಿನ್ನನ್ನ ರೇಪ್ ಮಾಡಿ ಸಾಯಿಸ್ಬಿಟ್ರು. ಬಟ್ ಇದುವರೆಗೂ ಅವ್ರಿಗೆ ಕಾನೂನಿನ ಪ್ರಕಾರ ಯಾವುದೇ ರೀತಿ ಶಿಕ್ಷೆ ಕೂಡ ಆಗಿಲ್ಲ. ಯಾಕಂದ್ರೆ ಅವರೆಲ್ಲ ದುಡ್ಡಿರೋರು, ದೊಡ್ಡ ಮನುಷ್ಯರ ಮಕ್ಕಳು. ಕಾನೂನಿನ ಪ್ರಕಾರ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಆಗದೆ ಇರ್ಬೋದು, ಆದ್ರೆ ನಾನು ಕೊಡೋ ಶಿಕ್ಷೆ ಅವ್ರಿಗೆ ಭೂಮಿ ಮೇಲೆ ಬದುಕಿರಬಾರ್ದು ಅಂತ ಶಿಕ್ಷೆ ಕೊಡ್ತೀನಿ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಇದೇ ನಾನು ನಿನ್ನ ಅಪ್ಪನಾಗಿ ನಿನ್ ಕೊಡ್ತಾ ಇರೋ ಮಾತು. ಎಲ್ಲಿರ್ತಾರ ಅವರು?